ಮಾಡಿ ಅಂಥದ್ದಕ್ಕೆ ಹೆಚ್ಚು ಗಮನ ಹರಿಸಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಕೆಲವು ಘಟನಾವಳಿಗಳು ತಾವು ಮಾಧ್ಯಮದಲ್ಲೂ ಕೂಡ ತೋರಿಸಿದೆ. ರೌಡಿಗಳು ಒಂದು 2-3 ಇನ್ಸಿಡೆಂಟು, ರೌಡಿಗಳು ಅವರೆಲ್ಲ ಕತ್ತಿಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದದ್ದು ವಿಚಾರ ಇರ್ಬೋದು, ಮಹಿಳೆಯರ ಮೇಲೆ ದೌರ್ಜನ್ಯ ಆದಂಥ ವಿಚಾರಗಳಿರ್ಬೋದು. ಆಮೇಲೆ ಇತ್ತೀಚೆಗೆ ಬ್ಯಾಂಕ್ ದರೋಡೆಗಳು, ಬೀದರ್ನಲ್ಲಿ ಒಂದು ಬ್ಯಾಂಕ್ ದರೋಡೆ ಆಗಿತ್ತು, ಬಿಜಾಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು, ಮತ್ತೆ ವಿಜಯಪುರ ಈಗ ಮತ್ತೆ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೀವಿ ಕೂಲಂಕುಷವಾಗಿ. ಆಮೇಲೆ ಪ್ರಾಸಿಕ್ಯೂಷನ್ನು ಪರಿಶಿಷ್ಟ ಜಾತಿ ಪಂಗಡದ ವಿಚಾರದಲ್ಲಿ ಏನು DCRI ಹೊಸದಾಗಿ ಮಾಡಿದೆ, DCRI ಸ್ಟೇಷನ್ ಅಂತೇಳಿ ಹೊಸದಾಗಿ ಅವರಿಗೆ ಅಧಿಕಾರ ಕೊಟ್ಟಿದ್ದೇವೆ. DCRI ಮೊದಲಿಂದನೂ ಇದೆ, ಆದರೆ ಅದಕ್ಕೆ ಪ್ರತ್ಯೇಕವಾಗಿ ಇವತ್ತು ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿದ್ದೇವೆ. ಯಾಕೆಂದರೆ ಪ್ರಾಸಿಕ್ಯೂಷನ್ನು, ಕನ್ವಿಕ್ಷನ್ನು ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಇರಬೇಕಾಗ್ತದೆ. ಈಗ ಕನ್ವಿಕ್ಷನ್ ರೇಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ವರ್ಷ ಕಳೆದ 3 ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ, 10% ಆಗಿದೆ. ಅದನ್ನು ಕೂಡ ನಾನು ಪ್ರಾಸಿಕ್ಯೂಷನ್ ಡೈರೆಕ್ಟ್ರನ್ನು ಕರೆಸಿ ಮತ್ತು ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಯಾಕೆ ಕನ್ವಿಕ್ಷನ್ ಕಡಿಮೆ ಆಗ್ತಾ ಇದೆ, ಇದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಒಟ್ಟಾರೆ ಇಡೀ ಇಲಾಖೆಯ ರಿವ್ಯೂ ಈಗ ಪ್ರಿಸನ್ಸಲ್ಲಿ ಫಾರ್ ಇನ್ಸ್ಟೆನ್ಸು ರೆಕ್ರೂಟ್ಮೆಂಟು ಜನರಲ್ ಆಗಿ PSA ಹಗರಣ ಆಗಿದ್ದು ತಮಗೂ ಗೊತ್ತಿದೆ. ಆ ರೆಕ್ರೂಟ್ಮೆಂಟು ನಾವು ಆದಷ್ಟು ಶೀಘ್ರವಾಗಿ ಸಬ್ ಇನ್ಸ್ಪೆಕ್ಟರ್ಗಳದ್ದು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಹಂತಕ್ಕೆ ಈಗಾಗಲೇ 545 ಕಂಪ್ಲೀಟ್ ಮಾಡಿ ಆದೇಶ ಹೋಗಿದೆ. 402ರಲ್ಲಿ 398 ಅದು ಕೂಡ ಆದೇಶ ಹೋಗಿದೆ. ಈಗ ನಮ್ಮ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಆಗಬೇಕು. ಸುಮಾರು 10-15 ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತೇಳಿ ಎಲ್ಲ ಸಿವಿಲ್ಲು, KSRP, CR, DR ಎಲ್ಲ ಸೇರಿ ಅದಕ್ಕೂ ಕೂಡ ಈಗಾಗಲೇ ನಾವು ಯಾವ ಥರ ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಮಾಡಿಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಇದೆಲ್ಲ ನಮ್ಮ ಇಡೀ ಇಲಾಖೆ ಎಲ್ಲ ವಿಚಾರದಲ್ಲಿ ಕೂಡ ಒಂದು ವಿವರವಾದಂಥ ಚರ್ಚೆ ಮಾಡಿ ಅವರಿಗೆ ಒಂದು ಸೂಚನೆಗಳನ್ನು ಏನೆಲ್ಲ ಕೊಡಬೇಕು ಕೊಟ್ಟಿದ್ದೇನೆ.